ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಆನ್ಲೈನ್ ಮುಖಾಂತರ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ತಂದೆ ಹೆಸರು ಅಥವಾ ಕೇರ್ ಆಫು ಅಥವಾ ವೈಫ್ ಆಫು, ಸನ್ ಆಫು, ಡಾಟರ್ ಆಫು ಈ ಒಂದು ಮಾಹಿತಿ ಆಧಾರ್ ಕಾರ್ಡ್ದಲ್ಲಿ ಪ್ರಿಂಟ್ ಆಗಿ ಬರಲಿಕ್ಕೆ ಏನು ಮಾಡಬೇಕು, ಏನೆಲ್ಲ ಆನ್ಲೈನ್ ಪ್ರೊಸೆಸ್ ಇರುತ್ತೆ, ಏನು ದಾಖಲೆಯನ್ನು ಅಪ್ಲೋಡ್ ಮಾಡಬೇಕು, ಎಷ್ಟು ದಿನ ಟೈಮ್ ತಗೊಳುತ್ತೆ, ಫೀಸ್ ಎಷ್ಟಾಗುತ್ತೆ ಅಂತ ಹೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಆಗಿ ಅಪ್ಲೋಡ್ ಮಾಡಿ ಕೂಡ ತೋರಿಸಿದ್ದೆ, ಅಪ್ಲೈ ಕೂಡ ಮಾಡಿ ತೋರಿಸಿದ್ದೆ. ನಾವು ಅಪ್ಲೋಡ್ ಮಾಡಿರುವಂಥ ಎಲ್ಲ ದಾಖಲೆಗಳು ಸರಿಯಾಗಿತ್ತು. ಅಪ್ಲೈ ಮಾಡಿ ಇವಾಗ 15 ಡೇಸ್ ಆಗಲಿಕ್ಕೆ ಬಂತು. ಸೊ ಇಲ್ಲಿ ನಾವು ಇವಾಗ ಅಪ್ಲೈ ಮಾಡಿರುವಂಥ ಒಂದು ಅರ್ಜಿ ಅದು ಅಪ್ರೂವಲ್ ಆಗಿದೆ. ನಂತರ ಅದರಲ್ಲಿ ನಾವು ಏನು ಬೇಕಾಗಿತ್ತೋ ನಮಗೆ ಅದು ಸಿಕ್ಕಿದೆಯೋ ಇಲ್ಲವೋ ಅಂತ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಣ. ನಮ್ಮ ಆಧಾರ್ ಕಾರ್ಡನ್ನು ಒಂದು ಸತಿ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡಲಿಕ್ಕೆ ಹೋದಾಗ. ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇನೆ. ಸೊ ಇವಾಗ ನೋಡಿ, ಇಲ್ಲಿ ನಾನು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ತಾ ಇದ್ದೇನೆ. ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. OTP ಜನರೇಟ್ ಮಾಡ್ಕೊಳ್ಳಿಕ್ಕಾಗಿ ಇಲ್ಲಿ ಕ್ಯಾಪ್ಚನ ಎಂಟರ್ ಮಾಡಬೇಕಾಗತ್ತೆ. ನಾವು ಇಲ್ಲಿ ನೋಡಿ, ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರಿಗೆ OTP ಬರುತ್ತೆ. ನೋಡಿ, ಇಲ್ಲಿ OTP ಹಾಕಿದ್ದೀನಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ವೀಕ್ಷಕರೇ, ನಾನು ನಿಮಗೆ ಸ್ಟ್ರೇಟ್ ಆಗಿ ಇಲ್ಲಿ ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ಎಜುಕೇಷನ್ ಪರ್ಪಸ್ಗೆ ಡೆಮೋ ವಿಡಿಯೋ ಆಗಿರುತ್ತೆ. ಯಾವುದೇ ಥರ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ವೀಕ್ಷಕರೇ, ಯಾವುದೇ ಇನ್ಫಾರ್ಮೇಷನ್ನು ಕೂಡ. ಸೊ ಇಲ್ಲಿ ನೋಡಿ, ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ, ನಾನು ಕೊಟ್ಟಿರುವಂತಹ ಒಂದು ಲಾಸ್ಟ್ ಇನ್ಫಾರ್ಮೇಷನ್ನಲ್ಲಿಯೂ ಕೂಡ ಇಲ್ಲಿ ನೋಡಿ ಹೆಸರಿತ್ತು. ಇದೇ ಹೆಸರಿನ ಮೇಲೇ ಇವಾಗ ಇಲ್ಲಿ ಗೂಗಲ್ ಕ್ರೋಮಲ್ಲಿ ಆಧಾರ್ ಕಾರ್ಡ್ ಲಾಗಿನ್ ಆಗಿದೆ. ನಂತರ ಇಲ್ಲಿ ಫ್ಲಿಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ವೀಕ್ಷಕರೇ, ನಾವು ಏನು ಅಡ್ರೆಸ್ಸನ್ನು ಕೊಟ್ಟಿದ್ವಿ ಆ ಒಂದು ಅಡ್ರೆಸ್ಸು ಚೇಂಜಸ್ ಆಗಿದೆ. ಬಟ್ ಇಲ್ಲಿ ನಿಮ್ಮ ತಂದೆ ಹೆಸರಾಗಲಿ, ಡಾಟರ್ ಆಫ್ ಆಗಲಿ, ವೈಫ್ ಆಫ್ ಆಗಲಿ, ಕೇರ್ ಆಫ್ ಆಗಲಿ ಇಲ್ಲಿ ನಿಮಗೆ ಆನ್ಲೈನ್ನಲ್ಲಿ ಶೋ ಮಾಡ್ತಾ ಇಲ್ಲ. ಸೊ ಇಲ್ಲಿ ನೀವು ಕನ್ಫ್ಯೂಷನ್ ಆಗಬೇಡಿ, ಆನ್ಲೈನಲ್ಲಿ ಶೋ ಮಾಡ್ತಾ ಇಲ್ಲ, ಹಾಗಿದ್ರೆ ಹೇಗೆ ಅಪ್ರೂವಲ್ ಆಗಿದೆ ಅಂತೇಳಿ ಅನ್ಕೋಬೇಕು ಅಂತ ಅನ್ನೋದು ನಿಮಗೆ ಒಂದು ಕ್ವಶನ್ ಇರ್ಬೋದು. ಸೊ ಇಲ್ಲಿ ನಾನು ಅದನ್ನು ಕೂಡ ನಿಮಗೆ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ನಾವು ಕೊಟ್ಟಿರುವಂಥ ಒಂದು ರಿಕ್ವೆಸ್ಟು ಸಕ್ಸಸ್ಫುಲಿ ಆಗಿದೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ನೋಡಿ, ನಾವು 18ನೇ ತಾರೀಕಿಗೆ 9ನೇ ತಿಂಗಳು 2025ಕ್ಕೆ ರಿಕ್ವೆಸ್ಟನ್ನು ಕೊಟ್ಟಿದ್ವಿ, ಸರಿನಾ? ಇವತ್ತು ತಾರೀಕು ಬಂದುಬಿಟ್ಟು 27 ಸೆಪ್ಟೆಂಬರ್ 27, ಇದೇ ತಿಂಗಳು 18ನೇ ತಾರೀಕಿಗೆ ನಾವು ರಿಕ್ವೆಸ್ಟನ್ನು ಕೊಟ್ಟಿದ್ವಿ. ಇವತ್ತು ಅದು ಅಪ್ರೂವಲ್ ಆಗಿದೆ. ಸೊ ಅಪ್ರೂವಲ್ ಆದ ನಂತರ ಇಲ್ಲಿ ನಮ್ಮ ಒಂದು ಆಧಾರ್ ಕಾರ್ಡ್ದಲ್ಲಿ ತಂದೆ ಹೆಸರು ಕಾಣಬೇಕಾಗಿತ್ತು ಅಂತೇಳಿ ನಿಮ್ಮ ಒಂದು ಪ್ರಶ್ನೆ ಇರುತ್ತೆ. ಇಲ್ಲಿ ನಿಮಗೆ ಆನ್ಲೈನ್ನಲ್ಲಿ ಶೋ ಆಗೋದಿಲ್ಲ, ಸರಿನಾ? ಆನ್ಲೈನ್ನಲ್ಲಿ ಶೋ ಆಗೋದಿಲ್ಲ. ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಮೊದಲು ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ನಿಮ್ಮ ಒಂದು ಆಧಾರ್ ಕಾರ್ಡು ಇಲ್ಲಿ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆದ ನಂತರ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ವೀಕ್ಷಕರೇ, ನಿಮ್ಮ ಒಂದು ಆಧಾರ್ ಕಾರ್ಡ್ದಲ್ಲಿ ನೀವು ಯಾವ ಒಂದು ಕಾರಣಕ್ಕೆ ರಿಕ್ವೆಸ್ಟ್ ಕೊಟ್ಟಿದ್ದೀರಾ, ತಂದೆ ಹೆಸರು ಬರಬೇಕು ಅಂತ ಹೇಳಿ ರಿಕ್ವೆಸ್ಟ್ ಕೊಟ್ಟಿದ್ದೀರಲ್ವ. ನಾನು ಕೂಡ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಂದೆ ಹೆಸರನ್ನು ಕ್ಯಾಂಡಿಡೇಟ್ ಆಧಾರ್ ಕಾರ್ಡ್ದಲ್ಲಿ ಬರೋ ಥರ ರಿಕ್ವೆಸ್ಟನ್ನು ಮಾಡಿದ್ವಿ. ಸೊ ಇಲ್ಲಿ ನೋಡಿ, ತಂದೆ ಹೆಸರು ಕೇರ್ ಆಫ್ ಅಂತ ಹೇಳಿ ಇಲ್ಲಿ ಬಂದಿದೆ, ಸರಿನಾ? ಇಲ್ಲಿ ಕ್ಯಾಂಡಿಡೇಟ್ ಹೆಸರಿದೆ, ಇಲ್ಲಿ ಕೂಡ ಕ್ಯಾಂಡಿಡೇಟ್ ಹೆಸರಿದೆ. ಇಲ್ಲಿ ಕೆಳಗಡೆ ಕೇರ್ ಆಫ್ ಅಂತ ಇದೆ ನೋಡಿ, ಇದು ಅವರ ಒಂದು ಪೂರ್ತಿ ವಿಳಾಸ, ಇದು ಮೊಬೈಲ್ ನಂಬರು. ನಾವು ಕೊಟ್ಟಿರುವಂಥ ಒಂದು ರಿಕ್ವೆಸ್ಟು ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಆಗಿದೆ. ಸೊ ವೀಕ್ಷಕರೇ, ನಾವು ನಮ್ಮ ಒಂದು ಚಾನಲ್ನಲ್ಲಿ ಯಾವುದೇ ಫೇಕ್ ಇನ್ಫಾರ್ಮೇಷನ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ನೀವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಇದೇ ಥರ ಮಾಹಿತಿಗಳ ನೋಟಿಫಿಕೇಷನ್ನು ನಿಮಗೆ ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇನೆ, ಇಂತಹ ನಿರಂತರ ಮಾಹಿತಿಗಳು ನಿಮಗೆ ಅಪ್ಡೇಟ್ಗಳು ನೋಟಿಫಿಕೇಶನ್ ಬರಲಿಕ್ಕಾಗಿ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.